ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಳಂದೂರು ಪೊಲೀಸ್ ಠಾಣೆಯಲ್ಲಿ ಯಶಸ್ವಿಯಾಗಿ ಜರುಗಿದ ಎಸ್ಸಿ/ಎಸ್ಟಿಯ ಕುಂದುಕೊರತೆ ಸಭೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿರುವ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರ ಕುಂದುಕೊರತೆ ಸಭೆಯನ್ನ ಆರಕ್ಷಕ ವೃತ್ತ ನಿರೀಕ್ಷಕರಾದ ಸುಬ್ರಹ್ಮಣ್ಯ ಜಿಕೆ ರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಯಿತು. ಸಭೆಯಲ್ಲಿ ಅನುಪಾಲಿನ ವರದಿಯನ್ನ ತಿಳಿಸಲಾಯಿತು. ನಂತರ ಮುಖಂಡರು ಮಾತನಾಡಿ ಹಲವಾರು ಸಮಸ್ಯೆಗಳನ್ನ ತಿಳಿಸಿದರು. ಪ್ರತಿಕ್ರಿಯಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯರವರು ಆದಷ್ಟು ಬೇಗ ಪರಿಹರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಕರಿಬಸಪ್ಪ, ಆಕಾಶ್ ಮತ್ತು ಸಿಬ್ಬಂದಿಗಳು ಹಾಗೂ ಎಸ್ಸಿ/ಎಸ್ಟಿ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಗೂಳಿಪುರ ಕಂಠನಾಯಕ್. ಸ್ಟ್ರೀಟ್ ಯಳಂದೂರು ಟೌನ್ ಅವರು ಮಾತಾಡಿ ಬಸ್ ಸ್ಟ್ಯಾಂಡ್ ಮುಂದೆ SGR ಪಾರ್ಕ್ ಪಕ್ಕ ಬ್ಯಾಟ್ರಿ ಶಾಪ್ನವರು ಅಲ್ಲೇ ವೆಹಿಕಲ್ನ ನಿಲ್ಲಿಸ್ಕೊಂಡು ರಿಪೇರಿ ಮಾಡ್ತಿರೋದ್ರಿಂದ ಅಪಘಾತ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಮತ್ತು ಅವ್ರನ್ನ ಕರೆಸಿ ನೀವು ವೆಹಿಕಲ್ನ ರೋಡಿನ ಸಿಬ್ಬಂದಿಗಳನ್ನ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಮಾಡಿದ ಸಿಬ್ಬಂದಿಗಳ ಬಗ್ಗೆ ಈ ಬಗ್ಗೆ ರಸ್ತೆ ನಿಯಮದ ಬಗ್ಗೆ ತಿಳಿಸ್ಕೊಟ್ಟು ಅವ್ರಿಗೆ ನೋಟಿಸ್ ಸರ್ವ್ ಮಾಡಿ ಇನ್ನು ಮುಂದೆ ವಾಹನನ ರೋಡ್ ಅಕ್ಕಪಕ್ಕ ನಿಲ್ಲಿಸ್ಬಾರ್ದು ಅಂತ ಹೇಳಿ ಅಂತ ಹೇಳ್ತಾರೆ. ತುಂಬ ವೆಹಿಕಲ್ ಸಿಕ್ಕಾಪಟ್ಟೆ ಓಡಿಸ್ತಾರೆ. ದಯವಿಟ್ಟು ಒಂದು 3-4 ದಿನ ಅಲ್ಲಿ ಗಾಡಿ ಹಾಕಿ ಅನುಕೂಲ ಆಗ್ತದೆ. ಹಂಗೇನಲ್ಲಿ ಸ್ವಲ್ಪ ಅಂಶ ಅನ್ನಿಸ್ತದೆ. ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಿ. ನಮ್ಮ ಬಂಧುಗಳು ಎಲ್ಲ ಮಾತಾಡಿದ್ರು. ಸಾಕಷ್ಟು ವಿಚಾರಗಳು ಎಲ್ಲ ಸಾರ್ವಜನಿಕವಾಗಿ ಅನುಕೂಲ ಆಗಂಥದ್ದೇ ಮಾತಾಡಿದರೆ ವಿನಃ ನಮ್ಮ SC/ST ಈ ಸಮುದಾಯಕ್ಕೆ ಏನು ಸಮಸ್ಯೆ, ಏನು ಕೊರತೆ, ಅದರ ಬಗ್ಗೆ ಮಾತನಾಡಬೇಕು ಅಂತ ನನ್ನೆಲ್ಲ ಬಂಧುಗಳಲ್ಲಿ ಮನವಿ ಮಾಡ್ತೀನಿ. ಇಲ್ಲಿ ಬೆಳಗಿನ ಜಾವ ಏನಾಗ್ತದೆ, ಇಲ್ಲಿ ನಮ್ಮಲ್ಲಿ ಬಂದಿರೋ 3 ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, 1 ಡ್ರಿಂಕ್ಸು, 2 ಜೂಜಾಟ, 3 ಕಳ್ಳತನ. ಇವೆಲ್ಲವನ್ನು ಮಾಡತಕ್ಕಂತಹ ಒಂದು ಹೀನಾಯವಾದ ಒಂದು ಆಲೋಚನೆ ಮಾಡತಕ್ಕಂಥವ್ರು ತಳಮಟ್ಟದವ್ರು ಇರ್ಬೋದು ಅನ್ನೋ ಆಲೋಚನೆಯೇ ಮಾತಾಡ್ತಾ ಹೋದಾಗ ನೀವು ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ, ಯಾರು ಈಗ ಆ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವರನ್ನ ಹುಡುಕಿ ಅವರಿಗೆ ಕಾನೂನಲ್ಲಿ ತಕ್ಕ ಒಂದು ಶಿಕ್ಷೆಯನ್ನು ಕೊಡಿಸಿದ್ರೆ ಇಂಥ ಘಟನೆಗಳು ನಡೆಯಬೇಕು. ಕಳ್ಳತನದ ವಿಚಾರವಾಗಿ ಅದು ಕಡ್ಡಾಯವಾಗಿ ಕಂಡುಹಿಡಿಯಲೇಬೇಕು ಸರ್. ಇದನ್ನು ಉದಾಸೀನ ಮಾಡಬಾರ್ದು ತಾವು ದಯಮಾಡಿ. ಅದನ್ನು ನಮ್ಮ ಸಾಹೇಬರಿಗೆ ನಾನು ಹೇಳಿದ್ದೀನಿ. ಅವ್ರು ಭಾಳ ಚುರುಕಿದ್ದಾರೆ, ಪ್ರಯತ್ನ ಪಡ್ತಾನೂ ಇದ್ದಾರೆ. ಕೆಲವನ್ನ ಮಾಡಿದರೆ ಇನ್ನೂ ಅಧಿಕೃತವಾಗಿ ಸಿಕ್ಕಿದ್ರೆ ಅವ್ರು ಮಾಡೋ ಅಂತ ಶಕ್ತಿ ಇದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಎರಡನೇದಾಗಿ ಈ ಡ್ರಿಂಕ್ಸ್ ವಿಚಾರ. ನಮ್ಮ ಒಂದು ಡ್ರಿಂಕ್ಸ್ಗಳು ಎಲ್ಲಿರ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಕೋಮಿನ ಒಳಗಡೆ ತಂದು ಮಾರ್ತಾ ಇರ್ತಾರೆ. ಅವ್ರನ್ನ ನಾವುಗಳು ಯಾವುದೇ ರೀತಿಯಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಐಡೆಂಟಿಫೈ ಮಾಡಿದ್ರೆ ಅದು ಉದ್ವೇಷ ಹುಟ್ಟುಕೋಗುತ್ತೆ. ಅಲ್ಲ, ಅವ್ರಿಗೆ ಯಾರು ಹೇಳಿದ್ದಾರೆ ಅಂತ ಗುರ್ತಾಗ್ಬಿಡ್ತದೆ ಸರ್. ಎತ್ತಿನ ಬಂದರು ಅಂದರೆ ಇದು ಯಾತಕ್ಕೆ ಹೋಗಿದ್ರು ಅನ್ನೋ ಅಂತ ಸಾರ್ಪ್ ಮೈಂಡ್ ಇದೆ, ಬಟ್ ಬದುಕಕ್ಕೆ ಸಾರ್ಪ್ ಮೈಂಡ್ ಇಲ್ಲ. ಅದಕ್ಕೆ ನಾನು ಮನವಿ ಮಾಡೋದು ಇಷ್ಟೇ, ಬೆಳಗಿನ ಜಾವ ಈ ಕೃತ್ಯ ನಡೀತದೆ. ಸೈಕಲ್ಲಾಗಿ ಬರ್ತಾರೆ ಇಲಾಖೆಯವರು, ಆವಾಗ ಬಂದ್ಬಿಡ್ತಾರೆ ಅಂತ ಎಚ್ಚರಿಕೆಯಿಂದ ಇರ್ತಾರೆ. ದಯಮಾಡಿ ಬೆಳಗಿನ ಜಾವ ಒಂದು 6 ಗಂಟೆಗೆ ಬರಬೇಕು ಅಂತ ನಾನು ನಮ್ಮ ಸಬ್ ಇನ್ಸ್ಪೆಕ್ಟರಲ್ಲಿ ನಾವು ಕೊಟ್ಟವರ ಕಾನೂನಾತ್ಮಕವಾಗಿ ಇನ್ನೂ ನಡೀತಾ ಇವೆ. ಯಾಕಂದ್ರೆ ಈಗ ಬೇಸಿಗೆ ಕಾಲ, ಕೆಲಸದಲ್ಲಿ ತಿರುಗಾಡೋದು ಜಾಸ್ತಿ. ಹೌದು, ಪೊಲೀಸ್ನವ್ರು ಸರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದವ್ರು ನಾವು ಸರ್. ಅವತ್ತು ಬಸ್ ಸ್ಟ್ಯಾಂಡಲ್ಲಿ ಇದ್ದವ್ರು ನಾವು ಏನು ಪೊಲೀಸ್ನವ್ರು ಹೇಳ್ಕೊತಾರಲ್ಲ ಅಂದ್ಬಿಟ್ಟು ನಮಗೂ ನೋವಾಯ್ತು ಸರ್. ಆಗ ಅಲ್ಲಿಂದ ಕೇಸ್ ಕಂಪ್ಲೇಂಟ್ ಕೊಡುವಾಗಪ್ಪ ಅಂದ್ಬಿಟ್ಟು ನಮ್ಮ ಪಾರ್ಟಿನೂ ಕಳಿತು. ಅವ್ರನ್ನೂ ಕರ್ಕೊಂಬಂದು ಅವ್ರನ್ನ ಹೊಡೆದು ಇದು ಮಾಡಿದ್ರು. ಪುನಃ ಬೆಳಿಗ್ಗೆ ನಾಗ ಹೇಳಿದ್ರೆ ಅವನ ಸಮಾಧಾನ ಮಾಡ್ಬಿಟ್ಟು ಅವ್ರ ಮೊಟ್ಟೆಗಾಡಿ ಅವ್ನಿಗೆ 7,000-7,500 ರೂಪಾಯಿ ಇಸ್ಕೊಟ್ಟು ಹಾಗೆ ಮುಟ್ಟಿದ್ದು ಸರ್. ಅದು ಯಾಕೆ ಸರ್ ಕೇಸ್ ಮಾಡಿಲ್ಲ ಸರ್? ಅದು ಬಂದಿರ್ತಾರೆ ಓಪನ್ ಮಾಡಿ ಹುಡುಗರು, ಇವರೇನೋ ನಮ್ಮ ಬೈಕ್, ಅವ್ರದ್ದು ಒಂದು ಬೈಕ್ ದುಡ್ಡು ಅಲ್ಲ, ಅದೇ ಅವರು ಪೊಲೀಸ್ನವ್ರು ಹೇಳಿರ್ಬೋದು ಕೆಲವರು, ಯಾಕೆ ಅಂದರೆ ಅನ್ಯೂನ್ಯವಾಗಿ ಹೋಗ್ಲಿ ಅಂತ. ಅದು ಬೇಡ, ನಮ್ಮ ಕೇಸೇ ಆಗಬೇಕು ಅಂತ ಆ ಏನು ನೊಂದವನು ಇರ್ತಿರಲ್ಲ ಹಠ ಹಿಡಿದಿದ್ರೆ ಅದು ಕೇಸ್ ಆಯ್ತಿತ್ತ ಇಲ್ವಾ? ಫ್ಲೆಕ್ಸಿಬಿಲಿಟಿ ನೀವು ತೋರಿಸಿರ್ತೀರಿ. ಆಗ ಅದರಿಂದ ಏನೋ ಅನುಸರಣೆಯಿಂದ ಹೋಗ್ಲಿ ಅನ್ನೋ ದೃಷ್ಟಿಗೆ ಆಗಿರುತ್ತೆ.
ಆ ತರ ವಿಚಾರಗಳಿಗೆ ಅದು ಪಬ್ಲಿಕ್ ಅಲ್ಲಿ ಪೊಲೀಸ್ನವ್ರು ಎಲ್ಲ ಪಟ್ಟಿರೋ ತಪ್ಪಲ್ಲ ಸರ್, ತಪ್ಪಲ್ವಾ ಸರ್? ಬಂದಿಲ್ಲ ಆ ಆ ಥರ ಬೆಲೆ ಇಲ್ವಾ ಸರ್? ಅದಕ್ಕೆ ಅವಕಾಶ ಇಲ್ಲ. ಆ ತರ ಏನಾರ ಘಟನೆಗಳು ಜರುಗಿದ್ರೆ ಮುಲಾಜಿ ಸರ್ ಮಾಡ್ಕೊಡೋದ ಅಂತ ಹೇಳಿದ್ರು. ಸರ್ ಮಾಡ್ಕೊಳ್ಳೋವಂತ ಎಲ್ಲನೂ ಕೇಸ್ನೇ ಹಾಕ್ಬಾರ್ದು ಸರ್. ಸರ್ ಮಾಡ್ಕೊಳ್ಳೋವಂತ ಕಣ್ಣೆದ್ರಿಗೆ ನಮ್ಗೆ ಆ ಥರ ಮಾಡಿದಾಗ ಅಂತನ್ನ ಬಿಡ್ಬಾರ್ದು ಸರ್. ನಾವು ಅವಕಾಶ ಇಲ್ಲ. ಆ ತರ ಅಂತ ನೀವೇ ಅದಕ್ಕೆ ಕೇಸ್ ಹಾಕ್ಬಿಡ್ಬೇಕು ಸುಮ್ಮನೆ. ಬಂದು ಬಿಡ್ಸ್ಕೊಂಡು ಹೋಗ್ಬಿಟ್ಟು ಬಿಡಿಸ್ಕೊಂಡು ಹೊಂಟಾಯ್ತಾರೆ. ಬೆಲೆ ಏನಾಯ್ತು ಸರ್ ಪೊಲೀಸ್ನವ್ರಿಗೆ? ಹಳ್ಳಿಯಿಂದ ಬರ್ತಾ ಇದ್ದಾರೆ ಎಕ್ಸಾಮ್ಗೆ ಸೆಂಟರ್ಗಳಿಗೆ. ನಿನ್ನೆ ನೋಡಿದ್ದು ಸರ್, ತುಂಬ ಕ್ರೌಡ್ ಆಗುತ್ತೆ ಎಕ್ಸಾಮ್ ಟೈಮ್ ಮುಗಿತಿದ್ದಂಗೆ. ಗಾಡಿಗಳಲ್ಲಿ 2 ಗಾಡಿ ಡಿಕ್ಕಿ ಹೊಡ್ಕೊಂಡಿದ್ದೀನಿ ಸರ್ಕಲ್. ದಯಮಾಡಿ ಆ ಟೈಮ್ಗೆ ಸಿಬ್ಬಂದಿಗಳನ್ನ ದಯಮಾಡಿ ಮಾಡಿ. ಮದ್ದೂರು ನೀವು ಯಳಂದೂರು ಠಾಣೆಗೆ ಬಂದಿದ್ದೇನೆ ಬಂದು ನಿಮಗೆ ಪರಿಚಯ ಮಾಡ್ಕೊಳ್ಳೋಕೆ ನೀವು ಗಮನಕ್ಕೆ ಹಾಕಿದ್ದೀನಿ. ಮದ್ದೂರು ಬಸ್ ಸ್ಟ್ಯಾಂಡ್ಗೆ ಸರ್ ಹೆಣ್ಮಕ್ಳು ಅಗ್ರದಿಂದ ಬರ್ತಾರೆ, ಹೊಸದಿಂದ ಬರ್ತಾರೆ, ಮರಪಳಿಯಿಂದ ಬರ್ತಾರೆ. ಮದ್ದೂರಲ್ಲಿ ಸರ್ ಬಸ್ ಸ್ಟ್ಯಾಂಡ್ ಕಡೆ ಟಿ ಸಿ ಆಗಿ ಅಂತ ನಾವು ಬಂದಿದ್ದ ಸ್ಟಾರ್ಟಿಂಗ್ ಹೇಳ್ತಿದ್ದೀವಿ. ನಾವು ದಯಮಾಡಿ ಆ ಕೆಲಸ ನೀವು ಮಾಡಿಲ್ಲ. ದಯಮಾಡಿ ಆ ಕೆಲಸ ಮಾಡ್ಕೊಂಡು ಫುಲ್ಲು ಇದಾಯ್ತಲ್ಲ, ಹೆಣ್ಮಕ್ಳು ಬಸ್ ತಕ್ಕಾಯ್ತಲ್ಲ. ನಾವು ಬಂದಿದ್ದೀನಿ ಪರಿಚಯ ಮಾಡ್ಕೊಂಡು ಈ ವಿಷಯ ತಿಳಿಸ್ಬಿಟ್ಟು ನೋಡಿ ಮೀಟಿಂಗ್ ಬಂದು ನಮ್ಗೆ ಮೆಸೇಜ್ ಇಲ್ಲ. ನಾನೇ ನೋಡಿದ್ದೀನಿ. ಆಯ್ತು ಬಿಡಿ, ಪರವಾಗಿಲ್ಲ. ಆಯ್ತು, ಇದು ಮಾತ್ರ ನಾಳೆಯಿಂದ ದಯಮಾಡಿ ನಾಳೆಯಿಂದಲೇ ಅಂತ ಒತ್ತಾಯ ಮಾಡಬೇಡಿ. ಅದಕ್ಕೆ ಕಾರಣ ಏನು ನಾನು ಆಲ್ರೆಡಿ ಹೆಣ್ಮಕ್ಳು ಸಾಕು ನೋಡ್ತಾ ಇದ್ದಾರೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.